ತ್ರೈಲೋಕ್ಯ ಸಂಪದಾಲೇಖ್ಯ ಸಮುಲ್ಲೇಖನ ವಿದ್ಯೆಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಬ್ರಹ್ಮಣೇ ನಮಃ. ಯಾಮೋಹ ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರವಾರಗ ತಾಂ ಧರ್ಮಚಾರಣಿ ಶಂಭೋ ಪ್ರಣಮಾಮಿ ಪರಂ ಶಿವಂ. ಶ್ರೀ ಗುರುಭ್ಯೋ ನಮಃ. ಆತ್ಮೀಯ ಸಿಂಹ ರಾಶಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಸಿಂಹ ರಾಶಿಯ ವೀಕ್ಷಕರಿಗೆ ಗ್ರಹಗಳ ಬದಲಾವಣೆ ಯಾವ ರೀತಿಯಾಗಿದೆ ಅನ್ನುವಂಥದ್ದು ನೋಡಿಕೊಂಡು ಬರೋಣ. ಮೊದಲನೇದಾಗಿ ಕುಜ ನಿಮಗೆ ಲಾಭ ಸ್ಥಾನಕ್ಕೆ ಬರ್ತಾ ಇದ್ದಾನೆ, ಹಾಗೂ ಗುರು ಕರ್ಮಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಹಾಗೆ ಶನಿ ಸ್ವಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ. ಶುಕ್ರ ಸಪ್ತಮ ಭಾವದಲ್ಲಿ ಸ್ಥಿತರಾಗಿದ್ದಾರೆ. ರಾಹು ಅಷ್ಟಮ ಭಾವದಲ್ಲಿದ್ದಾನೆ. ಹಾಗೆ ಬುಧ ಪಂಚಮ ಭಾವದಲ್ಲಿದ್ದಾನೆ. ಹಾಗೆ ರವಿ ಮಕರ ರಾಶಿಯಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಹಾಗೆ ಕೇತು ಕುಟುಂಬದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ. ರಾಹು ಯಥಾಸ್ಥಿತಿಯಾಗಿ ಮೀನ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ. ಹಾಗೆ ಚಂದ್ರ ಪ್ರತಿ ದಿವಸಗಳ ಕಾಲ ಪ್ರತಿ ನಕ್ಷತ್ರದ ಪರಿವರ್ತನೆಯ ನಂತರ ಪರಿವರ್ತನೆ ಆಗುವಂಥದ್ದೇ ಚಂದ್ರ. ಈ ನಕ್ಷತ್ರ ಇವತ್ತಿನ ದಿವಸ ನಕ್ಷತ್ರ ನಡೀತಾ ಇದೆ ಅಂತಂದ್ರೆ ಆ ನಕ್ಷತ್ರದಲ್ಲೇ ಚಂದ್ರ ಪ್ರಯಾಣವನ್ನ ಮಾಡ್ತಾನೆ ಅನ್ನುವಂಥದ್ದು. ಹಾಗಾದ್ರೆ ಸಿಂಹ ರಾಶಿಯವರಿಗೆ ಏನು ಶುಭ ಫಲ ಇದೆ ಅಥವಾ ಏನು ಅಶುಭ ಫಲ ಇದೆ, ಏನು ಒಳ್ಳೆಯದನ್ನ ಇದೆ, ಏನು ಕೆಟ್ಟದನ್ನ ಇದೆ, ಮೊದಲನೇದಾಗಿ ಎಚ್ಚರಿಕೆಯ ವಿಚಾರಗಳನ್ನು ನಾವು ತಿಳಿದುಕೊಂಡು ಬರೋಣ. ಏನು ಎಚ್ಚರಿಕೆಯಿಂದ ವಹಿಸಿಕೊಳ್ಳಬೇಕು ನೋಡಿ. ಗುರು ನಿಮಗೆ ಕರ್ಮಸ್ಥಾನದಲ್ಲಿ ಇದ್ದಾನೆ. ಪಂಚಮಾಧಿಪತಿಯಾಗಿರ್ತಕ್ಕಂತಹ ಗುರು ಹಾಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂತಹ ಗುರು, ಪಂಚಮಾಭಾವ ಅಂದ್ರೆ ಧನುಸ್ಸು ರಾಶಿ ಮತ್ತು ಮೀನ ರಾಶಿ ಅಧಿಪತಿಯಾಗಿರ್ತಕ್ಕಂಥ ಗುರು ಕರ್ಮಸ್ಥಾನದಲ್ಲಿ ಸ್ಥಿತನಾಗಿದ್ದಾನೆ. ಸಿಂಹ ರಾಶಿಯಿಂದ ವೃಷಭ ರಾಶಿ ಕರ್ಮಸ್ಥಾನ ಅಂತ ನಾವು ಕರ್ಕೊಳ್ತೀವಿ. ಆ ಕರ್ಮಸ್ಥಾನದಲ್ಲಿ ಗುರು ಇರುವುದರಿಂದ ಅವಾಗ ಶತ್ರುವಿನ ಮನೆಯಲ್ಲೂ ಕೂಡ ಗುರು ಇದ್ದಾನೆ. ಅನೇಕ ರೀತಿಯಾಗಿ ನೀವು ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ಅಲ್ಲಿ ವಿಘ್ನಗಳು ಬರ್ತವೆ ಅನ್ನುವಂಥದ್ದು. ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ರೆ ನಾಳೆ ನಮಗೆ ದುಡ್ಡು ಬರಬೇಕು, ನಾಳೆ ಬರಬೇಕು ಅನ್ನೋಷ್ಟೊತ್ತಿಗೆ ಇವತ್ತಿಗೆ ನಿಮಗೆ ಸ್ಟಾಪ್ ಆಗುತ್ತೆ. ಆ ರೀತಿಯಾಗಿ ನಿಮಗೆ ಅಡೆತಡೆಗಳು ಉಂಟಾಗ್ತವೆ ಅನ್ನುವಂಥದ್ದು. ಹಾಗೆ ರಾಹುವಿನಿಂದ ಏನು ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ರಾಹು ಅಷ್ಟಮ ಭಾವದಲ್ಲಿದ್ದಾನೆ. ಸಿಂಹರಾಶಿಯವರಿಗೆ ಗುರುವಿನಿಂದ ಒಂದು ಕಡೆ ನಷ್ಟ ಆದ್ರೆ ರಾಹುವಿನಿಂದಲೂ ಕೂಡ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ರಾಹು ಅಷ್ಟಮ ಭಾವದಲ್ಲಿದ್ದಾನೆ. ನಾವೇನಾದ್ರೂ ಒಂದು ಯಾರಿಗೂ ಗೊತ್ತಿಲ್ಲದೇನೆ ಇರುವ ರೀತಿಯಾಗಿ ನಾವು ಏನಾದ್ರೂ ವ್ಯಾಪಾರವನ್ನ ಮಾಡಿದ್ರೆ ಅಲ್ಲಿ ಮೋಸ ಹೋಗ್ತೀರಾ, ಅಲ್ಲಿ ನಿಮಗೆ ಏನಾದ್ರೂ ಒಂದು ತೊಂದರೆಗಳು ಉಂಟಾಗ್ತವೆ, ಅಥವಾ ಯಾವುದರಿಂದ ಆದರೂ ಕೂಡ ನಿಮಗೆ ಮೋಸ ಹೋಗುವಂತ ರೀತಿ ಆಗ್ತದೆ. ಆದ್ರಿಂದ ಆ ವಿಚಾರದಲ್ಲಿ ಎಚ್ಚರಿಕೆಯನ್ನು ವಹಿಸಿಕೊಳ್ಳಿ. ಹಾಗೆ ಆರೋಗ್ಯದ ವಿಚಾರದಲ್ಲೂ ಕೂಡ ಹಾಗೆ. ಅಷ್ಟಮದಲ್ಲಿ ರಾಹು ಇದ್ದಾಗ ಸರ್ಪ ಅಂತ ನಾವು ಕರ್ಕೊಳ್ತೀವಿ. ಹಾವಿನಿಂದ, ಪ್ರಾಣಿಗಳಿಂದ, ವಿಷಕಾರಿ ಪ್ರಾಣಿಗಳಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಳಬೇಕು. ಜಮೀನಿನಲ್ಲಿ ಕೆಲಸವನ್ನ ಮಾಡುವಂತಹವರು, ರೈತಾಪಿ ವರ್ಗದವರು ವಿಷಕಾರಿ ಹಾವಿನಿಂದ ಅಥವಾ ಪ್ರಾಣಿಗಳಿಂದ ಬಹಳ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು. ಹಾಗೆ ಶನಿಯಿಂದನೂ ಕೂಡ ಅಷ್ಟೊಂದು ಲಾಭ ಇಲ್ಲ ನಿಮಗೆ. ಶನಿ ಕಬ್ಬಿಣ ವ್ಯಾಪಾರದಲ್ಲಿ ನಿಮಗೆ ಮೋಸವನ್ನ ಮಾಡ್ತಾನೆ, ಅಥವಾ ಸಿಮೆಂಟ್ ವ್ಯಾಪಾರದಲ್ಲೂ ಕೂಡ ಮೋಸವನ್ನ ಹೋಗ್ತೀರಾ, ಅಥವಾ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡುವಂತವರಿಗೂ ಕೂಡ ಮೋಸವನ್ನ ಹೋಗ್ತೀರಾ, ಅಥವಾ ಹಿನ್ನಡೆಯನ್ನ ಕಾಣ್ತೀರಾ ಅನ್ನುವಂಥದ್ದು. ಹಾಗಾದ್ರೆ ಬರೀ ನಮ್ಮ ಜೀವನ ಇಷ್ಟೇನಾ? ನಮ್ಮ ಜೀವನ ಪೂರ್ತಿ ಮುಗದೇ ಹೋಯ್ತಾ? ಬಹಳ ನಷ್ಟವಾಗ್ತಾ ಇದೆ. ನಾವೇನ್ ಮಾಡ್ಬೇಕು ಗುರುಗಳೇ? ಚಿಂತೆ ಪಡಬೇಡಿ. ನಿಮಗೆ ಕುಜ ಲಾಭದಲ್ಲಿ ಬಂದಿದ್ದಾನೆ. ಕುಜನಿಂದ ಏನೇನು ಲಾಭ ಇದೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಕುಜ ನೋಡಿ ಲಾಭ ಸ್ಥಾನಕ್ಕೆ ಬಂದಿದ್ದಾನೆ.
ಮಿಥುನ ರಾಶಿಗೆ ಪ್ರವೇಶವನ್ನು ಮಾಡ್ತಾ ಇದ್ದಾನೆ. ಆದ್ರಿಂದ ಯಾವ್ಯಾವ ಕ್ಷೇತ್ರಗಳಲ್ಲಿ ನಿಮಗೆ ಲಾಭವನ್ನು ಕೊಡ್ತಾನೆ ಅನ್ನುವಂಥದ್ದು ತಿಳ್ಕೊಂಡು ಬರೋಣ. ನೋಡಿ, ಕುಜ ಅಂತಂದ್ರೆ ಭೂಮಿಗೆ ಕಾರಕ, ಭೂಮಿಯಿಂದ ಲಾಭ ಇದೆ. ಸೈನಿಕ ವರ್ಗದವರು ಅಥವಾ ಪೊಲೀಸ್ ವರ್ಗದವರಿಗೆ ವಿಶೇಷವಾಗಿ ಮುಂಬಡ್ತಿ ಸಿಗುವಂತದ್ದು, ಅಥವಾ ತಾವು ಬಯಸಿರ್ತಕ್ಕಂತಹ ವೃತ್ತಿಯಲ್ಲಿ ಮುಂದುವರಿಯುವಂಥದ್ದು, ಅಥವಾ ಉನ್ನತ ಮಟ್ಟಕ್ಕೆ ಟ್ರಾನ್ಸ್ಫರ್ ಆಗುವಂಥದ್ದು, ವೃತ್ತಿಪರ ಜೀವನದಲ್ಲೂ ಕೂಡ ವಿಶೇಷ ಆಯುಷ್ಯಗಳನ್ನು ಕೊಡುವಂಥದ್ದು, ವಿಶೇಷವಾಗಿ ಸುಖಗಳನ್ನು ಕೊಡುವಂಥದ್ದು ಈ ಕುಜ ಮಾಡ್ತಾನೆ ಅನ್ನುವಂಥದ್ದು. ಹಾಗೆ ಮನೆಯಿಂದ, ಸೈಟಿನಿಂದ, ಭೂಮಿಯಿಂದ ಲಾಭವನ್ನ ಸಿಗುತ್ತೆ ಅನ್ನುವಂಥದ್ದು ಈ ಕುಜನಿಂದ. ಹಾಗೆ ಬುಧನಿಂದ ಏನ್ ಲಾಭ ಇದೆ? ಬುಧನಿಂದ ಮಕ್ಕಳಿಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದ್ರೆ, ಮಕ್ಕಳು ಏನಾದ್ರೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ತಗೊಂಡು ಆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನ ಬರೆದಿದ್ರೆ ಉತ್ತಮ ಅಂಕಪಟ್ಟಿ ಬರುತ್ತೆ ಅಥವಾ ಉತ್ತಮ ರಿಸಲ್ಟ್ ಅನ್ನ ತಾವು ಕಾಣಬಹುದಾಗಿದೆ ಅನ್ನುವಂಥದ್ದು. ಹಾಗೆ ಬುಧನಿಂದ ನೋಡಿ, ವಿಶೇಷವಾಗಿ ಬುಧನಿಂದ ಏನಾದ್ರೂ ಆ ಸಿಂಹ ರಾಶಿಯ ದಂಪತಿಗಳಿಗೆ ಸಂತಾನ ಏನಾದ್ರೂ ವಿಳಂಬ ಆಗಿದ್ರೆ ಅದಕ್ಕೂ ಕೂಡ ಸಂತಾನ ಆಗುವಂತಹ ಸೂಚನೆ ಇಲ್ಲಿ ಸಿಗ್ತಾ ಇದೆ ಜನವರಿ ತಿಂಗಳಲ್ಲಿ. ಹಾಗೆ ಶುಕ್ರನಿಂದ ನಿಮಗೆ ಆರ್ಥಿಕ ಲಾಭ ಸಿಗುತ್ತೆ, ಹೆದರಿಕೊಳ್ಳುವಂತ ಅವಶ್ಯಕತೆ ಇಲ್ಲ. ಹಾಗೆ ಹೊಸ ಕೆಲಸದಿಂದನೂ ಕೂಡ ಸಾಧಾರಣ ಲಾಭವನ್ನ ಇಲ್ಲಿ ಶುಕ್ರ ಸೂಚಿಸ್ತಾ ಇದ್ದಾನೆ. ಒಟ್ಟಾರೆಯಾಗಿ ಸಿಂಹ ರಾಶಿಯವರು ಏನು ಪರಿಹಾರ ಮಾಡಬೇಕು? ಈ ಅಷ್ಟಮ ರಾಹುವಿನಿಂದ ಅಥವಾ ಕರ್ಮಸ್ಥಾನದ ಗುರುವಿನಿಂದ ನಾವು ಪಾರಾಗಬೇಕು. ಅಷ್ಟಮ ರಾಹುವಿನಿಂದ ನಾವು ದೋಷ ವಿಮುಕ್ತರಾಗಬೇಕು ಅಂತಂದ್ರೆ ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸ್ತೋತ್ರವನ್ನು ಓದಿ ಅಷ್ಟಮ ರಾಹುವಿನ ದೋಷ ಕಡಿಮೆ ಆಗುತ್ತೆ. ಹಾಗೆ ಕರ್ಮಸ್ಥಾನದ ಗುರುವಿನ ದೋಷನೂ ಕೂಡ ನಿಮಗೆ ನಿವಾರಣೆ ಆಗಬೇಕು ಅಂತಂದ್ರೆ ಗುರು ರಾಯರ ಮಠಕ್ಕೆ ಪ್ರದಕ್ಷಿಣೆಯನ್ನ ಹಾಕಿ ಗುರು ರಾಯರ ದರ್ಶನವನ್ನು ಪಡೆದುಕೊಳ್ಳಿ. ಹಾಗೆ ನಿಮ್ಮ ಮನೆಯ ಗುರುಗಳ ಪ್ರಾರ್ಥನೆಯನ್ನ ಮಾಡಿಕೊಳ್ಳಿ ಎನ್ನುವಂತಹದ್ದು. ನಮ್ಮ ಶ್ರೀ ಬಸವೇಶ್ವರ ಜ್ಯೋತಿಷ್ಯ ಯೂಟ್ಯೂಬ್ ಚಾನಲ್ ತಾವು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು.